ಜಗಳ ಶುರು ಆಯ್ತು. ಅದು ಜಗಳ ಎಲ್ಲಿಗೆ ಬಂತು, ರೋಡಿಗೆ ಬಂತು, ಕೊಲಿಗೆ. ಇಂಥ ಒಂದು ಎಂದೆಂದೂ ಜಗಳನೇ ಆಡಲಿರ್ತಕ್ಕಂತಹ ಆ ಸತಿಪತಿಗಳು ಅವ್ರ ಮನಸ್ಸಿಷ್ಟು ಖಿನ್ನಾಗಿತ್ತು, ಇಷ್ಟು ವ್ಯಗ್ರವಾಗಿತ್ತು, ಇಷ್ಟೆಲ್ಲ ಮನಸ್ಸಿನ ತಾಪ ಆಗೋಗಿತ್ತು ಅಂದ್ರೆ ಕೊನೆಗಿನ್ನ ಇವ್ರ ಜೊತೆ ಇರೋದೇ ಬೇಡ ಅಂತ ತಿಳ್ಕೊಂಡು ಡೈವರ್ಸ್ ತಗೊಂಡ್ರು. ಇಬ್ರು ವಿಚ್ಛೇದನ ಪಡ್ಕೊಂಡ್ರು. ನಮ್ಮ ಮಾತುಗಳು ಹಿಂಗದ್ದು, ಏನು ಹೇಳಬೇಡಂತ ಒಂದೇ ಮಾತಾಡೋದು, ಅವ್ರಿಗೆ ಮನೆನೇ ಬೆಂಕಿ ಹಚ್ಬಿಟ್ರು. ಅದಕ್ಕಿಂತ ಮಾತುಗಳು ಆಡ್ಬಾರ್ದು. ಒಬ್ಬ ಆತ್ಮಹತ್ಯೆ ಮಾಡ್ಕೊಳಕ್ ನಡೆದಿದ್ರು, ಟ್ರೇನಿಗೆ ಹೋಗಿ ಬಿಟ್ಟು ಏನಾರ ಆತ್ಮಹತ್ಯೆ ಮಾಡ್ಕೋಬೇಕಪ್ಪ, ಜೀವನದಾಗೆಲ್ಲ ಸಾಕಾಗೋಗ್ಯದ, ಎಲ್ಲಿ ನೋಡಿದ್ರಲ್ಲಿ ನನಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಏನ್ ಕೆಲಸ ಮಾಡೋದು ಅವು ಬರ್ತದೆ, ಏನು ಮಾಡಿದ್ರು ನನ್ಗೆ ಏನೂ ಸಕ್ಸಸ್ ಆಗ್ತಾ ಇಲ್ಲ, ಹೋಗಿ ಸತ್ತೋಗ್ಬೇಕು, ಎದಗರೆ ಇರಬೇಕು ಅಂತ ವಿಚಾರ ಮಾಡವ ಹೋದ. ಟ್ರೈನಿಗೆ ಸಾಯ್ಬೇಕಂತ ತಿಳ್ಕೊಂಡು ಹೋದ. ಅಲ್ಲಿ ಒಬ್ರು ಮಹಾತ್ಮರು ಇದ್ರು. ಅವ್ರು ಟ್ರೈನ್ದಾಗ ಏರ್ಮೇಲೆ ಇವ್ರ ಮುಖ ನೋಡ್ತಾರ, ಇವ್ರ ಮುಖ ಪೂರ್ತಿ ಡಿಪ್ರೆಷನ್ ಹೋಗಿದ್ದ. ಅವ್ರ ಮುಖ ಮೇಲೆ ಒಟ್ಟ ಕಳೆನೇ ಇದ್ದಿಲ್ಲ. ಅವ್ನು ಹೆಂಗೂ ಇವನ ಆತ್ಮಹತ್ಯೆ ಮಾಡ್ಕೊಳ್ಬೇಕೇ ಅಂತ ಬಂದ ಅಂತ ಅವ್ರಿಗೆ ಗೊತ್ತಾಯ್ತು. ಇನ್ನು ಅವನಿಗೆ ನಿಲ್ಲಿಸಿ ಮಾತಾಡಿಸ್ಬೇಕಂದ್ರೆ ಸಮಯ ಇದ್ದಿಲ್ಲ, ಟ್ರೈನ್ ಬಂದ್ಬಿಟ್ಟಿತ್ತು. ಅವಾಗ ಅವ್ರು ಟ್ರೈನ್ದಾಗ ಏರು ಮಾತಾಡ್ಕೊತ ನಿಂತ್ರೆ ಟ್ರೈನ್ ಹೋಗ್ಬಿಡ್ತದ. ಅವಾಗ ಏರಿದ್ರು, ಟ್ರೈನ್ದಾಗ ಏರಿ ಬಾಯಿನಿಂದ ಆ ಹುಡುಗ ಹೇಳ್ದಂತ, ನೋಡಪ್ಪ ನಿನ್ನ ಮುಖದಲ್ಲಿ ಎಂತ ಅದೃಷ್ಟ ರೇಖೆ ಅದ ಅಂತ ಹೇಳಿದ್ರು. ಹೋದ್ರು ಎಲ್ಲ, ಎಷ್ಟು ನಿನ್ನ ಮುಖದಲ್ಲಿ ಎಂತ ಅದೃಷ್ಟ ರೇಖೆ ಅದ ಅಂತ ಹೇಳಿದ್ರು ಹೋದ್ರು. ಅವಾಗ ನಿನಗೆ ಅನಿಸ್ತು ಆ ಮಹಾತ್ಮರು ಏನ್ ಹೇಳ್ಯಾರ, ನನ್ನ ಮುಖದಲ್ಲಿ ಅದೃಷ್ಟ ರೇಖೆ ಅದ, ಅದು ನಾ ಸಾಯ್ಬಾರ್ದು, ನಾ ಹೋಗಿ ಮತ್ತೆ ಕೆಲಸ ಮಾಡ್ಬೇಕು, ಅದು ನನಗೆ ಅದೃಷ್ಟ ರೇಖೆ ನನ್ನ ಮುಖದಾಗ ಅಂದ್ಮೇಲೆ ನಾ ಸಾಯ್ಬಾರ್ದು ಅಂತ ತಿಳ್ಕೊಂಡು ಅವ ಮನೆಗೆ ಹೋಗಿ ಮತ್ತೆ ತನ್ನ ವ್ಯವಹಾರವನ್ನು ಶುರು ಮಾಡಿದ. ಮತ್ತೆಲ್ಲಾ ರೀತಿಯಿಂದ ಕಷ್ಟಪಟ್ಟು ಶ್ರಮ ಪಟ್ಟು ಅವ ಮುಂದೆ ಜೀವನದಲ್ಲಿ ಬಹಳ ದೊಡ್ಡ ವ್ಯಕ್ತಿ ಆದನು. ಎದರಿಂದ? ಒಂದು ಮಾತು ಇಲ್ಲಿ ಸಂಸಾರವನ್ನು ಕೆಡಿಸ್ಬಿಡ್ತದ, ಒಂದು ಮಾತು ಹೋಗ್ತಕ್ಕಂಥ ಪ್ರಾಣನು ಉಳಿಸಿಬಿಡ್ತದೆ. ಅದಕ್ಕೆ ಮಾತಾಡ್ಬೇಕಾದ್ರೆ ಅದು ಏನು ಕಾಣೋದು ಅಂತ ಎಂದೂ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳ್ತಾರೆ ಮಹಾತ್ಮರು, ಅನುಭಾವಿಗಳು. ಅದೇನು ಮಾತಾಡಿದ್ರೆ ಅದೇನು ನೋಡೋದ ಅಂತ ಎಂದೆಂದು ಅನ್ಬಾರ್ದು. ಮತ್ತ ಮಾತಾಡ್ಬೇಕಾದ್ರೆ ನಾವೇನ್ರಿ ಇದ್ದುದಿದ್ದಂಗೆ ಅಂತೇವ್, ಯಾರು ಏನ್ ತಿಳ್ಕೊಬಾರ, ನಾವು ಇದ್ದುದಿದ್ದಂಗೆ ಅಂತೇವ್. ಇದ್ದುದಿದ್ದಂಗಂದ್ರೆ ಎದಿ ಮೇಲೆ ಬಂದು ಕೊಡದಾಗೈತದ. ಅದಕ್ಕೆ ಇದ್ದುದಿದ್ದಂಗೆ ಮಾತಾಡ್ಬೇಕಾಗುತ್ತೆ. ಅದು ಹೆಂಗ್ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ನೋವಾದ ಮಾತಾಡ್ಬೇಕು. ಇದ್ದುದ್ರು ಸತ್ಯವಾದ ಮಾತೆ ಖಾರವಾಗಿ ಮಾತಾಡಬಾರ್ದು. ಖಾರವಾಗಿ ಮಾತಾಡೋದು ಏನಾಗ್ತದ ಅನ್ನೋಕ ಅಕ್ಬರ್ ಮಹಾರಾಜ ರಾತ್ರಿಗೆ ಅವನಿಗೆ ಕಲಿಸ್ಬಿಟ್ಟಿತ್ತದ. ಏನ್ ಕಲಿಸ್ಬಿಟ್ಟಿತ್ತಂದ್ರ ಅವನ್ ಕನಸಿನಾಗ ಅಷ್ಟು ಹಲವಾರು ಮುಚ್ಕೊಂಡು ಹೋಗಿವ, ಅಷ್ಟು ಹಲವಾರು ಬಿದ್ದೋಗಿವ್, ಹಂಗ್ ಕಲಿಸ್ಬಿಟ್ಟಿತ್ತು ಅವನಿಗೆ. ಅವಾಗ ವಿಚಾರ ಮಾಡ್ದ, ರಾತ್ರಿ ನಾನು ಎಲ್ಲ ಹಲವಾರು ಬಿದ್ದೋಗಿ ಕನಸ್ಬಿದ್ದದ, ಇದ್ರ ಅರ್ಥ ಏನು, ಇದು ಏನು ಮುನ್ಸೂಚನೆ ಅದ ಅಂತ ವಿಚಾರ ಮಾಡಿ ಜ್ಯೋತಿಷಿಯೊಳಗೆ ಕರೆತ. ಜ್ಯೋತಿಷಿ ಕರೆತ, ನೋಡು ರಾತ್ರಿ ನಂದು 32 ಹಲುಗಳೆಲ್ಲ ಮುಚ್ಚಿಬಿದ್ದವ್ ನಾನು ಕಲ್ತಿನ, ಇದು ಎಲ್ಲ ಮುನ್ಸೂಚನೆ ಅದ ಹೇಳ್ರಿ ಅಂದ್ರೆ ನಾವು. ಅವಾಗ ಜ್ಯೋತಿಷಿ ಅದು ಇದು ಎಲ್ಲ ನೋಡು, ಅವ್ರ ಕೈ ನೋಡು, ಅದು ನೋಡಿ ಎಲ್ಲ ನೋಡಿ ಹೇಳದಂತ. ಜ್ಯೋತಿಷಿ ಏನ್ ಹೇಳಿದ್ರು ಅಕ್ಬರ್ಗ, ನೋಡು ಮಹಾರಾಜರೇ, ಇದು 32 ಹಲ್ಲು ಬಿದ್ದಿದ ಸಂಕೇತ ಏನು ಹೋದಂದ್ರ ನಿನ್ನ ಮುಂದೆ ನಿನ್ನ ಮಗ ಸಾಯ್ತಾನ, ನಿನ್ನ ಮುಂದೆ ಹೆಂಡತಿ ಸಾಯ್ತಾಳ, ನಿನ್ನ ಮುಂದಿನೆಲ್ಲ ಬಂಧು ಬಳಗ ಎಲ್ಲರೂ ನಿನ್ನ ಮುಂದೆ ಸತ್ತು ಹೋಗ್ತಾರ ಅಂತ ಹೇಳುವ. ಇಷ್ಟು ಸಿಟ್ಟು ಬಂತು ರಾಜಗ, ಒಯ್ದಲ್ಲಿ ಕಾರಾಗೃಹ ಶಿಕ್ಷೆ ಕೊಡ್ರಿ, ನಾಳೆ ಕಾಚಿ ಶಿಕ್ಷೆ ಆಗ್ತದೆ ಅಂತ ಹೇಳುವ. ಸಿಟ್ಟು ಬಂದು ಕಾಚಿ ಶಿಕ್ಷೆ ಕೊಡ್ರಿ ಅಂತ ಕಳ್ದ. ಇದು ಎಲ್ಲ ಯಾರು ನೋಡತಿರು, ಅವನ ಜೊತೆ ಯಾರು ಇರ್ತಾರ, ಅಕ್ಬರನ ಜೊತೆ ಬೀರಬಲ್ಲ, ಮಾ ಶಾಣೆ ಇರ್ತಾನ ಅವ ಮಂತ್ರಿ. ಅದಕ್ಕ ರಾಜನ ಮಿದುಳು ಅಂದ್ರೆ ಮಂತ್ರಿಗಳು ಅಂತ. ಅವ್ರು ಕೆಲವೊಂದ್ಸಲ ಅವ್ರ ಮಿದುಳು ಕೆಲಸ ಮಾಡಲಾರ್ದಾಗೆ ಮಂತ್ರಿಗಳು ಸಲಹೆ ಕೊಡ್ತಾರೆ. ಅವಾಗ ವಿಚಾರ ಮಾಡಿ ಅವನು ಹೇಳದಂತ, ರಾಜರೇ ಅವನಿಗೆ ಪಾಪ ಶಿಕ್ಷೆ ಕೊಡ್ತಿದ್ದು ತಪ್ಪದ ಅಂತ ಗೊತ್ತಾಯ್ತು ಅವನಿಗೆ. ಅವಾಗ ಅವನಿಗೆ ಹೆಂಗಾರ ಮಾಡಿ ಪ್ರಾಣ ಉಳಿಸ್ಬೇಕು ಅಂತ ತಿಳ್ಕೊಂಡು ರಾಜನಿಗೆ ಹೇಳೋದು, ರಾಜರೇ ನನಗೂ ಸ್ವಲ್ಪ ಜ್ಯೋತಿಷ್ಯ ಬಂತು, ನಾನು ಜ್ಯೋತಿಷ್ಯ ಕೇಳ್ಕೊಳ್ತೀನಿ ಸರ್, ನಿಮ್ ಕೈ ನೋಡಿ ಹೇಳ್ತೀನಿ ಅಂತ. ಅವ್ರ ಕೈ ನೋಡ್ದ ಎಲ್ಲ ನೋಡಿ ಎಲ್ಲ ಬೇಗ ಎಲ್ಲ ನೋಡಿ ಹೇಳೋದಂತ, ರಾಜರೇ ಎಂತಹ ಭಾಗ್ಯದ ನಿಮ್ದು, ಇದು ಕನಸು ಬಿದ್ದಿದ್ದು ಸಂಕೇತ ಏನದ ಅನ್ಕೋತೀರಿ, 32 ಹಲ್ಲು ಬಿದ್ದಿದ್ದು ಆ ಕನಸಿನ ಸಂಕೇತ ಏನದಂದ್ರ, ನೋಡಿ ರಾಜರೇ ನಿಮ್ಮದು ನಿಮ್ಮ ಮಗನಿಗಿಂತ, ನಿಮ್ಮ ಹೆಂಡತಿಗಿಂತ, ನಿಮ್ಮ ಬಂಧು ಬಳಗೋದಕ್ಕಿಂತಲೂ ಆಯುಷ್ಯ ನಿಮ್ದು ಹೆಚ್ಚದರಿ ಅಂತ ಹೇಳ್ದ. ರಾಜ ಖುಷಿ ಆಯ್ತು. ಅವನಿಗೆ ತನ್ನ ಕೊಳ್ಳೆಗೆ ಮುತ್ತಿನ ಹಾರ ಏನ್ ಕೊಟ್ಟ, ಬಹುಮಾನವಾಗಿ ಕೊಟ್ಟ. ಗೊತ್ತಾಯ್ತಾ ನಿಮ್ಮ ಎರಡು ಅರ್ಥ ಏನಾಯ್ತು? ಮೊದಲು ಹೇಳಿದವನು ಏನು ಹೇಳ್ದ, ನಿಮ್ಗಿಂತ ಮೊದಲು ನಿಮ್ಮ ಮಗ ಸಾಯ್ತಾ, ನಿಮ್ಮ ಹೆಂಡತಿ ಸಾಯ್ತಾ, ನಿಮ್ ಬಂಧು ಬಳಗ ಸಾಯ್ತಾ, ಆಮ್ಯಾಗ ನೀವು ಸಾಯ್ತ್ರಿ ಅಂತ ಅವಾಗ ಹೇಳ್ದ. ಇವ ಏನ್ ಹೇಳ್ದ, ನಿಮ್ ಹೆಂಡತಿಗಿಂತ, ನಿಮ್ಮ ಮಕ್ಕಳಿಗಿಂತ, ಎಲ್ಲರಿಗಿಂತ ನಿಮ್ಮ ಆಯುಷ್ಯ ಹೆಚ್ಚಿಗೆ ಅಂದ್ರೆ ಅವ್ರೆಲ್ಲರಿಗಿಂತ ಅವ್ರ ಸದ ಮೇಲೆ ನೀವು ಸಾಯ್ತ್ರಿ ಅಂತ ಅರ್ಥ. ಎರಡು ಹೇಳ್ತಕ್ಕಂಥ ಅರ್ಥ ಒಂದೇ ಅದ. ಆದ್ರೆ
ಅರಿವಿಲ್ಲಾರ್ದಂಗೆ ಹೇಳಿದಕ್ಕೆ ಫಾಸಿ ಶಿಕ್ಷೆ ಆಯ್ತು. ಇವ ಬಹಳ ಚಾಣಾಕ್ಷತನದಿಂದ ಹೇಳಿದಕ್ಕೆ ಅವ್ನಿಗೆ ಬಹುಮಾನ ಸಿಕ್ತು. ಅದಕ್ಕೆ